ಹಾಳಾದ ಈ ಬಾಂಡೆನ ಕಣ್ಣು ಹಿಡ್ದಾರ ಯಾರನ್ನು. ಇಷ್ಟು ದಿನ ಆದ್ರೂ ಬಾಂಡೆ ಒಂದು ದಿನ ತಿಕ್ಕಿಲ್ಲಾಗಿದ್ದೆ ನಾನು. ಅವತ್ತು ಒಂದಿನ ನಮ್ಮಮ್ಮ ತಿಕ್ಸಿದ್ಲು ಮುಂದೆ ನಿಂತ್ಕೊಂಡಂತಂದು ಏನೋ ಒಂದಿನ ಅಲ್ಲ ಏನೋ ಅಂತಂದು ತಿಕ್ಕಿದೆ. ಇವತ್ತು ನೋಡಿದ್ರೆ ಅರ್ಧ ಮನಿ ಎಷ್ಟದಾವ ನಮ್ಮ ಬಾಂಡೆ, ಅಷ್ಟು ಬಾಂಡೆ ನಾನು ಒಬ್ಬಿಗೆ ತಿಕ್ಬೇಕು ಅಂತೀನಿ. ಕೈಗೆ ನಿನ್ನೆನಾರ ನೇಲ್ ಪಾಲಿಶ್ ಹಚ್ಕೊಂಡೀನಿ. ನೇಲ್ ಪಾಲಿಶ್ ಹಚ್ಚಿದ ಕೈನ ಫೋಟೋ ತಕ್ಕೊಂಡು ಸ್ನ್ಯಾಪ್ ಹಾಕ್ಬೇಕಂದ್ರೂ ಟೈಮ್ ಸಿಗಲಿಲ್ಲ. ಅಷ್ಟು ಲಘುನ ನಮ್ಮಮ್ಮ ದರ 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 ಅಂತ ಇಲ್ಲಿಗೆ ಎಳ್ಕೊಂಬಂದು ಬಾಂಡೆ ತಿಕ್ಕಕ್ಕೆ ಕುಂದ್ರಿಸ್ಬಿಟ್ಲು. ಅಟ್ಲೀಸ್ಟ್ ಸ್ನ್ಯಾಪರ ಹಾಕಿದಿದ್ರೆ ಸಮಾಧಾನನಾರ ಆಗ್ತಿತ್ತು. ನನ್ನ ಫೋನ್ ಎಲ್ಲಿ ಹೋಗುತ್ತೆ ಕಾಣೆ ಹೊಲ್ದು ಎಷ್ಟೊತ್ತಾತ ನಾನು ಹುಡುಕಿ ಹುಡುಕಿ ಸಾಕಾಗೋಯ್ತು ನನಗೆ. ಈ ಅಮ್ಮ ಒಂದು 2 ದಿನ ಯಾವ್ದಾರ ಊರಿಗರ ಹೋಗೋವಳ್ಳತ್ತಾಗ ತಣ್ಣಗಿರ್ಬೇಕಂದ್ರೆ ಒಂದೇ ಸಮನೆ ಬೆನ್ನು ಹತ್ತಿದ್ದು ಬೇತಾಳ ಆಗ್ಬಿಟ್ಟಾಳಗಂತೂ. ಯಪ್ಪ ಕೆಲಸ ಮಾಡಿ 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 ಸಾಕಾಗೋಯ್ತು ನನಗಂತೂ. ಬೆಳಗ್ಗೆಯಿಂದ ಪಾತ್ರೆ ತಿಕ್ಕಿ 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 ಕೈನಲ್ಲಿರೋ ಗೆರೆ ಎಲ್ಲ ಅಳಿಸೋಗ್ತಾ ಇದೆ ನನಗೆ. ಏನೇನ ಗೊಣಗ ಕುಂತಿದ್ದೀವಿ ಒಳಗಡೆ ಎಷ್ಟೊತ್ತದ ಬಾಂಡೆ ತಿಕ್ಕಕ ಲಗು ಲಗುನ ತಿಕ್ಕವನ. ಯಮ್ಮ ಇಟ್ಟೋತನ ಬಾಂಡೆ ತಿಕ್ಕಿನ್ಬೆ ಒಂದು ಅರ್ಧ ತಾಸು ಹಿಂಗೆ ಮಕ್ಕೊಂಡು ಆರಾಮಾಗಿ ಒಂದು ಸ್ವಲ್ಪ ರೆಸ್ಟ್ ಅನ್ನಿಸ್ತೈತಾ. ಆಮೇಲೆ ಬಂದು ಬಾಂಡೆ ತಿಕ್ಲಾ ಬೇ. ಹೌದಾ ಮಮ್ಮ ಮಗಳ ಭಾಳ ಸುಸ್ತಾತನವ ಬಾಂಡೆ ಎಲ್ಲ ತಿಕ್ಕಿ. ಹ್ಞೂ ಬೇಯಮ್ಮ ಆಗಲಿಂದ ಎಷ್ಟು ಹೋಗ್ಕೊಂಡು ಬಾಂಡೆ ತಿಕ್ಕಿನಿ, ಕೈಯೆಲ್ಲ ನೋಸಾಗೊಂಡ್ಬಿಟ್ಟ. ಅದಕ್ಕೆ ಒಂದು ಅರ್ಧ ತಾಸು ಮಕ್ಕೊಂಡು ಬಂದುಬಿಡ್ತೀನಿ ಬೇಯಮ್ಮ ಲಘುನ. ನಾನು ಎರಡು ಉದ್ದನು ಹಸಿ ಕಟ್ಟಿಗೆ ತೊಗೊಂಬಂದಿನಿ. ನಿನಗೆ 4 ಸಲ ಸರಿಯಾಗಿ ಬಿಡ್ತೀನಿ. ಆಮೇಲೆ ಹೋಗಿ ನೀನು ಪರ್ಮನೆಂಟಾಗಿ ಹಂಗೆ ಮೊಕ್ಕೊಂಡ ಬಿಡಂತೆ ಅಂತ ತಗೋ. ಆ ಕಾಲು ಇನ್ನೊಂದ್ಸಲ ನಡೆಯಕ್ಕೆ ಬಂದಿರಬಾರ್ದು, ಹಂಗೆ ಮಾಡಿಬಿಡ್ತೀನಂತ. ಅವಾಗ ನೀನು ಅರ್ಧ ತಾಸಲ್ಲ ಇಡೀ ದಿನ ಹಾಸಿಗೆಗೆ ಮೊಕ್ಕೊಂಡಿರ್ಬೋದು ನೋಡು. ಹೆಂಗಂತಿದ್ದಿ ಪಿಲ್ಯಾನ ಚಲೋ ಐತಲ್ಲ? ಅಮ್ಮ ಏನು ಹೇಳಾಕುಂತೀವಿ ನೀನು? ಇವತ್ತು ಈ ಮನೆ ಕೆಲಸ ಮುಗಿಯೋವರೆಗೂ ನಿಮ್ಮ 3 ಜನಕ್ಕೂ ಊಟನೂ ಇಲ್ಲ ನೀರು ಇಲ್ಲ ಏನಿಲ್ಲ. ಬಡ ಬಡ ಪಳ ಪಳ ಅಂದಿರ್ಬೇಕು ಬಾಂಡೆ. ಓಷ್ಟನ್ನು ಲಘು ಲಘುನ ತಿಕ್ಕ. ಹಂಗೆ ಏನಾರ ಬಾಂಡೆನ ಹಂಗೆ ನೀರು ತೋರಿಸಿ ಹಂಗೆ ಹಿಂದಕ್ಕೆ ತೆಗೆದಿಟ್ಟಿ ಅಂತ ತಿಳ್ಕೊ. ಉಪವಾಸವು ಹಿಂದೇನು ತೆಗೆದಿಟ್ಟಿಯಲ್ಲ ಅಷ್ಟು ಹಂಗೆ ಬಂದು ನಿನ್ನ ಮುಂದೆ ಕುತ್ಕೋತಾವು. ಮತ್ತೆ ಉಪವಾಸ ತಿಕ್ಕಾಕ ಹಚ್ತೀನಿ. ಅದಕ್ಕೆ ಹೇಳಾಕುಂತೀನಿ ಒಂದೇ ಸಲಕ್ಕೆ ಅಷ್ಟನ್ನು ಪಳ ಪಳ ಅಂದಿರ್ಬೇಕು. ಅಷ್ಟು ಸ್ವಚ್ಛಕ್ಕೆ ತಿಕ್ಕಿಡ್ಬೇಕು ನೀನು. ಹ್ಞೂ ಬೇಯಮ್ಮ ತಿಕ್ತೀನಿ. ಬರೇ ಒಣ ಮಾತಾದವು ನಿಮ್ಮ ಒಂದು ಕೆಲಸನ ಆಗಂಗಿಲ್ಲ. ತಿಕ್ಕ ಲಘು ಲಘುನ. ಇಲ್ಲೇ ನಿಂತು ಬಂದು ನಾನು ಏಟೋತಾತಿನ ಒಂದು ಬಾಂಡೆ ತಿಕ್ಕಿಲ್ಲೇನು ತಿಕ್ಕ. ಯಮ್ಮ ತಿಕ್ಕಿ ತಿಕ್ಕಿ ಆತಾಗ ಒಣಗಾಕಂತ ಇಟ್ಟಿನ ಬೇ ಬಾಂಡೆನ. ನೀನೇನು ಏನೋ ತಿಕ್ಕೇ ಇಲ್ಲ ಅನ್ನಂಗಂತಿದ್ಯಲ್ಲ. ಏನು ಒಂದು 4-5 ಪುಟ್ಟಿ ತಿಕ್ಕಿ ತಿಕ್ಕಿ ಇಟ್ಟುಬಿಟ್ಟು ನೋಡು ಬಾಂಡೆ ಹಿಂದಕ್ಕೆ. ಈಗ ಸೊಟ್ಟಂಬಟ್ಟ 4 ಪ್ಲೇಟ್ ಇಟ್ಟಿಲ್ಲ ಅಲ್ಲಿ ಹಿಂದಕ್ಕೆ. ಇಟ್ಟೊತ್ತಾದ್ರೂ 4 ತಾಟು ತಿಕ್ಕಾಗಿಲ್ಲ ನಿನ್ನ ಕೈಯಾಗ. ಮತ್ತು ತಿಕ್ಕಿ ತಿಕ್ಕಿ ಹಿಂದಕ್ಕೆ ಇಟ್ಟಾಳಂತಿಕ್ಕಿ. ಲಘು ಲಘುನ ತಿಕ್ಕು ಅಷ್ಟುನ. ನೀ ಇದಿಷ್ಟು ತಿಕ್ಕಿಡೋ ತನಕ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ಲಘು ಲಘುನ ಅಷ್ಟು ಬಾಂಡೆ ತಿಕ್ಕಿ ತೊಳೆದಿಟ್ಟು ಊಟ ಇಲ್ಲ ಅಂದ್ರೆ ಇಲ್ಲ. ಯವ್ವ ಬೇಯವ್ವ ಏನ್ಲ ಎಲ್ಲದಿ ಬೇ ಒಂದಟಗಿತ್ತ ಹೊರಗಡೆ ಬಾ, ನಿನ್ ಜೊತೆ ಮಾತಾಡೋದೈತಿ. ಬಂದೆ ನೋಡ್ಲೇ ಸುಂದ್ರಿ, ನಿಮ್ಮಪ್ಪ ಬಂದಾನು ಹೊರಗಡೆ ಏನೋ ಮಾತಾಡ್ದೈತಂತ. ಮಾತಾಡಿ ವಾಪಸ್ ಬರ್ತೀನಿ. ನಾ ವಾಪಸ್ ಬರೋಷ್ಟಿಗೆ ಇವಿಷ್ಟು ಬಾಂಡೆ ತಿಕ್ಕಿ ಅತ್ತ ಹಿಂದಕ್ಕೆ ನೀರು ಹಿಡಿಯಾಕ ಇಟ್ಟಿರ್ಬೇಕು. ಏನ ಹೇಳಿದ ಅರ್ಥ ಆತಿಲ್ಲ? ಹ್ಞೂ ಬೇ ಅಮ್ಮ ಅಷ್ಟು ತಿಕ್ಕಿಡ್ತೀನಿ. ಹಾಳಾದ ಎಷ್ಟು ಧೂಳು ಐತನ. ಎಷ್ಟು ಧೂಳು ಅಂದ್ರೂ ಧೂಳ ಇನ್ನೂ ಖಾಲಿನ ಆಗವಲ್ದು. ಒಂದೇ ಸಮನೆ ಹಂಗೆ ಬಿಡಾಕುಂತ ಬಿಟ್ಟೈತಿ. ಯಪ್ಪ ನಂಗಂತೂ ಧೂಳು ಅಂದಂದು ಸಾಕಾಗೋತಪ್ಪ ಯಪ್ಪ. ಹಾಳಾದ ಮುಂಚೆನಾರು ಹೇಳಿದಿದ್ರೆ ಲಲಿತಿ ಕೈಯಾಗಾರ ಮನೆ ಎಲ್ಲ ಸ್ವಚ್ಛ ಮಾಡಿಸ್ಬಿಡ್ತಿದ್ದೆ. ನಂಗೆ ಒಂದು ಚೂರು ಗೊತ್ತಿದ್ದಿದ್ರೂ ಮನೆ ಇಷ್ಟು ಲಘುನ ಈ ಮನೆಗೆ ಬರೋದಂತಂದು ಆಕೆ ಕೈಯಾಗೆಲ್ಲ ಸ್ವಚ್ಛ ಮಾಡಿಸ್ಬಿಡ್ತಿದ್ದೆ. ಸ್ವಚ್ಛ ಮಾಡಿಸ್ತಿ ಈ ಮನೆ ಸಾಕಾಗೋತಪ್ಪ ಯಪ್ಪ. ಎಷ್ಟು ಧೂಳು ಅಂದ್ರೂ ಧೂಳ ಹೋಗೋವಲ್ದು. ಹಾಳಾದ ಎಷ್ಟರ ಧೂಳು ಕುಂತೈತಾನೆ ಈ ಮನೆಯಾಗೊಂದು. ಏನ್ಲೇ ಇವತ್ತು ನೀನ್ ಮನಿ ಕೆಲಸ ಮಾಡಕ್ ಕುಂತ ಬಿಟ್ಟಿದಿ? ಅಬ್ಬಾಬಬ್ಬ ನೀನು ಮಗ ಕಿಟಕಿ ಎಲ್ಲ ವರ್ಷ ಕುಂತ್ಬಿಟ್ಟಾನ. ಏನ್ ಸಮಾಚಾರ ಇವತ್ತು? ಸೂರ್ಯ ಯಾಕಡೆ ಊಟಾನ ಇವತ್ತು? ನಮ್ಮ ಪರಿಸ್ಥಿತಿ ನೋಡಿ ಹಲ್ಲಿಕ್ಕೆ ಹಾಕೊಂತೀರನ ನೀವು? ಮುಂಜಾನೆಯಿಂದ ನಿಮ್ಮವ್ವ ನಮಗೆ ಕುತ್ಕೊಳಕ್ ಬಿಡವಳ್ಳು, ನಿಂತ್ಕೊಳಕ್ ಬಿಡವಳ್ಳು. ಒಂದೇ ಸಮನ ಮನೆ ಕೆಲಸ ಎಲ್ಲ ಒಂದು ತಪಷ್ಟಿಗೆ ಒಂದು ಮಾಡ್ಸಕ್ಕೆ ಕುಂತಾಳೆ ಗೊತ್ತೇನೆ ರೀ. ಒಂದು ಸ್ವಲ್ಪ ಯಾರು ಕೆಲಸದವ್ರು ಕರ್ಕೊಂಬಂದು ಈ ಮನೆ ಎಲ್ಲ ಸ್ವಚ್ಛ ಮಾಡಿಸ್ರಿ. ನಮ್ನಿ ಧೂಳು ಕುಂತೈತಿ, ನಮ್ನಿ ಹೊಲಸಾಗ್ಬಿಟ್ಟೈತಿ. ನಂಗಂತೂ ಕೈ ಎತ್ತಿ 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 ಕೈಯೆಲ್ಲ ನೋವು ಬಂದು ಹೋಗ್ಬಿಟ್ಟೈತ್ರಿ. ಯಾರ ನೋಡ್ರಿ ಕೆಲಸದವ್ರಿದ್ರೆ.
ಇಷ್ಟು ದಿನ ಮನೆಗೆ ಎಲ್ಲ ಸ್ವಚ್ಛ ಮಾಡಿಸೋದಿದ್ರು ಮನ್ಯಾಗ ಏನೋ ಕೆಲಸ ಇದ್ರು ರೀ ಆಳೋಚಿಸೋದು ಏನು ಬೇಡ ಲಲಿತನ ಮಾಡ್ತಾಳೆ ತಗೋರಿ ಅದೇನು 4 ಸಲ ಹಿಂಗೆ ಕೈ ಹಿಂಗಂದ ಧೂಳೆಲ್ಲ ಹೋಗೈತಿ ಸಾರಿಸಿ ಆಕಿನ ಸ್ವಚ್ಛ ಮಾಡ್ತಾಳೆ ಬಿಡ್ರಿ ಅಂತಿದ್ದಿ ಇದೇನಿದು ಹೊಸದಾಗಿ ಆಳೋಚಿಸ್ರಿ ಅಂತ ಅನ್ನ ಕುಂತಿದಿ ಆ ರೀ ನಾವು ಆ ಮನೆ ಆಗಿದ್ವಿ ಆ ಮನೆಯೇನ ಅಷ್ಟೇನು ಧೂಳು ಇರ್ತಿಲ್ಲಾಗಿತ್ತು ಅದಕ್ಕೆ ಆಕಿ ಸ್ವಚ್ಛ ಮಾಡ್ತಾ ಬಿಡು ಅಂತ ಅಂದಿದ್ದೆ ಆದರೆ ಈ ಮನೆ ನೋಡ್ರಿ ಇಲ್ಲಿ ನಮ್ನಿ ಧೂಳು ಐತ್ರಿ ಅವಾಗಿಂದ ಒಂದೇ ಸಮನ ಸ್ವಚ್ಛ ಮಾಡಾಕೊಂತೀನಿ ಒಟ್ಟೆ ಸ್ವಚ್ಛ ಆಗವಲ್ದಪ್ಪ ನಂಗಂತೂ ಸಾಕಾಗಿ ಹೋಗ್ಬಿಡ್ತೆ ನೋಡ್ರಿ ಅದಕ್ಕಲ್ಲಿ ದಿನಾ ಕೆಲಸ ಮಾಡ್ತಾ ಇರ್ಬೇಕು ಅಂತ ಅನ್ನೋದು ಯಾವಾಗಾರ ಒಂದು ದಿನ ಕೆಲಸ ಮಾಡಿದ್ರ ಹಿಂಗಾಗದ ದಿನಾ ಕೆಲಸ ಮಾಡ್ತಾ ಇದ್ರ ರೂಢಿ ಇರ್ತೈತಲ್ಲ ಏನ್ ಅನ್ಸೋದಿಲ್ಲ ನೀ ಆರಾಮಾಗಿ ಮಾಡಿ ಸ್ವಚ್ಛ ಮಾಡು ದಿನಾ ಹಿಂಗ ಕೆಲಸ ಮಾಡ್ಕೊಂತ ಇದ್ದಿ ಅಂದ್ರ ಇನ್ಮೇಲೆ ನಿನಗ ರೂಢಿ ಆಕೈತಿ ನೋಡಂತೆ ಅಂತ ಹೊಲ್ಲು ಕಿಶಿರಿ ಹೊಲ್ಲು ನನಗಿಲ್ಲಿ ಒಂಥರ ಏನದ ಬೆಕ್ಕಿಗೆ ಆಟ ಆದ್ರ ಇಲ್ಲಿಗೆ ಪ್ರಾಣ ಸಂಕಟ ಅಂತಾರಲ್ಲ ಹಂಗಾಗೈತಿ ಇಲ್ಲಿ ನನ್ನ ಪರಿಸ್ಥಿತಿ ಇಲ್ಲಿ ಮನೆ ಸ್ವಚ್ಛ ಮಾಡಕ್ ಆಗೋಲ್ದಂತ ನಾನು ಅಳಾಕುಂತ್ರ ಇವ್ರು ಹಲ್ಲು ಕಿಸ್ಕೊಂತ ನಿಂತಾರ ಏನ್ಲೇ ಅದ ಏನು ಜೋರಾಗಿ ಬಾಯಿ ಮಾಡಿ ಮಾತಾಡಕುಂತಿದ್ದೀನಿ ನನ್ನ ಮಗಂತಲೆ ಏನದ ಅಯ್ಯ ಹಂಗೇನಿಲ್ರಿ ಅತ್ಯಾರ ಅದು ಮನೆ ಸ್ವಚ್ಛ ಮಾಡಾಕುಂತಿದ್ವಲ್ಲ ಬರ್ರಿ ನೀವು ಏನಾರ ಸ್ವಲ್ಪ ಸಹಾಯ ಮಾಡ್ರಿ ಅಂತ ಹೇಳಕುಂತಿದ್ದೀರಿ ಅತ್ಯಾರ ಅಷ್ಟ ಮತ್ತೇನಿಲ್ಲ ಇಲ್ಲಿ ನಿಂತ್ಕೊಂಡು ಮಾತಾಡಿದ್ದು ಸಾಕು ಮೊದಲೋಗಿ ಕೆಲಸ ಮಾಡಿ ನಡಿ ಅವನೇನು ಖಾಲಿ ಕುತ್ಕೊಂಡಿರಲ್ಲ ಅಲ್ಲಿ ಹೊಲದಾಗೆಲ್ಲ ಕೆಲಸ ಮಾಡಬಾರದು ಕಾಣಂಗಿಲ್ಲ ನಿನಗೆ ನಡಿ ಮನೆ ಸ್ವಚ್ಛ ಮಾಡು ಅಲ್ಲಿ ಹೊಲದಾಗ ಮಾಡೋದಲ್ದ ಮತ್ತೆ ಮನೆಗೂ ಬಂದು ಮನೆ ಕೆಲಸ ಮಾಡ್ಬೇಕಂತ ಇಲ್ಲಿ ನಿಂತ್ಕೊಂಡು ಮಾತಾಡಿ ಟೈಮ್ ಎಲ್ಲ ವೇಸ್ಟ್ ಮಾಡಕೋಬೇಡ ನಡಿ ಸ್ವಚ್ಛ ಮಾಡಿ ನಡಿ ಅಲ್ಲಿ ಏನಿಲ್ಲ ಏನೋ ಮಾತಾಡೋದೈತಂತ ಕರೆದಿಲ್ಲ ಏನಾತ ಅದು ಯವ್ವ ನಮ್ಮ ಹೊಲದಾಗ ಕಳೆ ಭಾಳ ಬಂದ್ಬಿಟ್ಟೈತಿ ಬೇ ಏಟತ್ತಿದ್ರು ಮುಂದಿನ ವಾರದಾಗ ಕಳೆ ತಗ್ಸಾಕಬೇಕು ಈಗ ಹೆಂಗ ಮಾಡೋದಪ್ಪ ಅಂತ ಚಿಂತೆ ಹತ್ಬಿಟ್ಟೈತಿ ಬೇ ಈಗ ಆಳು ಹಚ್ಚಿದ್ರ ಒಂದು 4-5 ಜನ ಆಳ ಬೇಕು ಈಗ ಒಬ್ರಿಗೆ ಈಗ 4-5 ಜನ ಆಳಂದ್ರ ಅವರಿಗೆ ಪಗಾರ ಕೊಡ್ಬೇಕು ಮತ್ತು ಸಂಜೆ ಮುಂದೆ ಅವಾಗೆಲ್ಲ ಚಹಾ ತಗೊಂಡೋಗಿ ಕೊಡ್ಬೇಕು ಕೈಯಾಗ ನೋಡಿದ್ರೆ ರೊಕ್ಕಿಲ್ಲ ಈಗ ಆಳು ಹಚ್ಚಿದ್ರೆ ಅವ್ರಿಗೆ ಆಳಿಗೆ ರೊಕ್ಕ ಕೊಡೋಕ್ಕೂ ಅಂತ ಅಲ್ಲಿ ರೊಕ್ಕಿಲ್ಲ ಈಗ ಹೆಂಗೆ ಮಾಡೋದು ಏನು ಅಂತ ಚಿಂತೆ ಹತ್ಬಿಟ್ಟೈತಿ ಬಿ ಹಂಗಂತ ರೊಕ್ಕಿಲ್ಲ ಅಂತಂದು ಆಳಸಿ ಕಳೆ ಏನಾರ ತೆಗಿಸ್ಲಿಲ್ಲ ಅಂದ್ರೆ ಹೊಲದಾಗ ಪೀಕೆಲ್ಲ ಹಾಳಾಗಿ ಹೋಗ್ಬಿಡ್ತೈತಿ ಹಾಕಿರೋ ಗೊಬ್ಬರ ಎಲ್ಲ ಕಸ ತಿನ್ಕೊಂಡು ಕಸ ಅನ್ನೋದು ಕಾಡು ಬೆಳ್ದಂಗೆ ಬೆಳೆದ್ ಬಿಡ್ತೈತಿ ಅವಾಗ ಪೀಕೆಲ್ಲ ಹಾಳಾಗಿ ಹೋಗ್ಬಿಡ್ತೈತಿ ಕಷ್ಟಪಟ್ಟು ಬಿತ್ತಿದೆಲ್ಲ ಹೊಳ್ಯಾಗ ಹುಣ್ಸೆನ್ ತೊಳ್ದಂಗೆ ಆಗ್ಬಿಡ್ತೈತಿ ಅದಕ್ಕೆ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಾಗವಲ್ದು ಬಿ ಅಲ್ಲ ಹೊಲ್ದಾಗ ಕಳೆ ತೆಗ್ಯಾಕ ಆಳ ಹಚ್ಚಿಸ್ಬೇಕಂತ ಏನು ಅವಶ್ಯಕತೆ ಐತೀಗ ಯವ್ವ ನಾನೊಬ್ಬನ ಕೈಯಾಗ ಕಳೆ ತೆಗಿಯಾಕ ಆಕೈತೆ ಅನ್ಬೆ ಕಳೆ ಭಾಳ ಬಂದ್ಬಿಟ್ಟೈತಿ ಒಂದು 4-5 ಜನ ಬೇಕು ಕಳೆ ತೆಗಿಯಾಕ ನಮ್ಮ ಮನ್ಯಾಗ ಅದರಲ್ಲ ನೀನು ಹೆಂಡತಿ ನೀನು ಇಬ್ಬರು ಮೊಮ್ಮಕ್ಕಳು 3 ಜನ ನಾನು ಒಂದು ಸ್ವಲ್ಪ ಅವಾಗ ಬಂದು ತೆಗಿತೀನಿ ನನ್ನ ಕೈಯಾಗ ಎಷ್ಟಾಕೈತಿ ಅಷ್ಟು ಇನ್ನು ನೀನು ಆದ್ವಲ್ಲ ಇಷ್ಟು 5 ಜನ ಆದ್ವಲ್ಲ 2 ದಿನ ಹೋಗಿ 2ರಿಂದ 3 ದಿನ ಹೋಗಿ ತೆಗೆದ್ವಿ ಅಂದ್ರೆ ಎಲ್ಲ ಕಳೆ ಎಲ್ಲ ಸ್ವಚ್ಛಾಗಿ ಹೋಗ್ಬಿಡ್ತೈತಿ ರೊಕ್ಕನೂ ಖರ್ಚಾಗೋದು ಉಳಿತೈತಿ ನಾವ ತೆಗ್ದಂಗೂ ಆಕೈತಿ ಪೀಕು ಚಲೋ ಬರ್ತೈತಿ ಹೌದಿಲ್ಲ ಅತ್ಯಾರ ಏನು ಹೇಳಕುಂತೀರಿ ನೀವು ನಾನು ನನ್ನ ಮಕ್ಕಳು ಹೊಲಕ್ಕೆ ಹೋಗ್ಬೇಕಾ ಏನು ದೊಡ್ಡ ಅಂಬಾನಿ ಮಗಳು ನೋಡಿಕಿ ಹುಟ್ಟಿದಾಗಿಂದ ಹೊಲಕ್ಕೆ ಹೋಗಿಲ್ಲ ನನ್ನಂಗೆ ಮಾತಾಡ್ತಾಳೆ ಯಾಕ ನಿನ್ ತವ್ರ ಮನೆಯಾಗಿದ್ದಾಗ ನೀನೇನು ಹೊಲಕ್ಕೆ ಹೋಗಿಲ್ಲನ ಹಂಗ ಸುಮ್ಮನೆ ನಡಿ ಹೊಲದಾಗ ಇಲ್ಲದ ನಾಟಕ ಮಾಡಕ್ಕೆ ಹೋಗ್ಬೇಡ ಇಷ್ಟು ದಿನ ನಾಟಕ ಮಾಡ್ದಂಗೆ ಇನ್ನು ಮುಂದೆ ನಾಟಕ ಮಾಡಕ್ಕೆ ಹೋಗ್ಬೇಡ ನನ್ನ ಮುಂದೆ ಮುಂಜಾನೆ 4ಕ್ಕೆ ಎದ್ದು ಬಡ ಅಡಿಗೆ ಎಲ್ಲ ಮಾಡ್ಕೊಂಡು ಮನೆಯ ಕೆಲಸ ಎಲ್ಲ ಮುಗಿಸ್ಕೊಂಡು 6:30 ಅನ್ನಷ್ಟಿಗೆ ಮನೆ ಬಿಟ್ಟಿವಿ ಅಂದ್ರೆ 6 ಗಂಟೆ ಅನ್ನಷ್ಟಿಗೆ ಮನೆ ಬಿಡ್ಬೇಕು ಅಂದ್ರೆ 6:30 ಅನ್ನಷ್ಟಿಗೆ ಹೊಲ ಮುಡ್ತೀವಿ ಬೆಳಗ್ಗೆ ಅಷ್ಟೇನು ಬಿಸಿಲಿರಂಗಿಲ್ಲ ಬಡ ಎಲ್ಲ ಹೊಲದನ್ನ ಕೆಲಸ ಮುಗಿಸಿ ಬೇಕಾದ್ರೆ ಮಧ್ಯಾಹ್ನ ಬಿಸಿಲಿದ್ದಾಗ ಒಂದು ಸ್ವಲ್ಪ ತಲೆ ಗಿಡದ ನೆರಳಿ ಕೂತ್ಕೊಂಡು ಮತ್ತೆ ಸಂಜೆ ಮುಂದೆ ಯಾಕೆ ಬರ್ತೈತಿ ಲಘುನ ಮನೆಯೆಲ್ಲ ಸ್ವಚ್ಛ ಮಾಡಿ ಆ ಕಡೆ ಸಾಮಾನೆಲ್ಲ ಈ ಕಡೆಗೆ ಶಿಫ್ಟ್ ಮಾಡಿ ಆಮೇಲೆ ಹೊಲಕ್ಕೆ ಹೋಗೋದು ಏನ ಯವ್ವ ಬರೀ ಹೇಳಿದ್ವಿ ನೋಡ್ಬೆ ನೀನು ಇದು ಒಂದು ಸ್ವಲ್ಪ ನನಗೆ ತಲೆಯಾಗ ಹೋಗ್ಲಿಲ್ಲ ನೋಡ್ಬೆ ನೀ ಹೇಳೋದು ಸರಿನೇ ಐತ್ಬೆ ನಾವ ಮನೆಯನಾರು ಹೋಗ್ಬಿಟ್ರ ಆಳಿ ಕೊಡೋದು ರೊಕ್ಕನಾರು ಉಳಿತೈತಿ ಅದ ರೊಕ್ಕದಾಗ ಮುಂದೆ ಬೇಕಾದ್ರೆ ಮುಂದಿನ ತಿಂಗಳು ಇಲ್ಲ ಆಚೆ ತಿಂಗಳು ಮನೆಗೆ ಮತ್ತೆ ತಂತಿ ತಂದು ಹಾಕೋಬೋದು ನಾವು ಹೌದು ನೋಡ್ಬೆ ನೀ ಸರಿನೇ ಹೇಳಿದಿ ಅಂದಂಗ ಕಳೆ ಯಾವಾಗಿಂದ ತೆಗೆಯೋದು ಯವ್ವ ಈ ವಾರದಾಗ ಇವರು ಮನೆಗಿನಿ ಎಲ್ಲ ಶಿಫ್ಟ್ ಮಾಡೋದಾಕೈತಾ ಈಗ ಮುಂದಿನ ವಾರದಿಂದ ಹೋಗಂತ ತಗೋರ್ಬೆ ಮುಂದಿನ ವಾರದಿಂದ ಹೊಲಕ್ಕೆ ಹೋಗಿ ಕಳೆಗಳು ಎಲ್ಲ ತೆಗೆದು ಚಲೋ ಮಾಡ್ಬಿಡಂತ ತಗೋರಿ ಒಂದು 4 ದಿನದಾಗ ಎಲ್ಲ ಸ್ವಚ್ಛ ಆಗಿ ಹೋಗ್ಬಿಡ್ತೈತಿ ಹೊಲ ಸರಿ ತಗೋ ಈ ವಾರದಾಗ ಬಡ ಮನೆಯೆಲ್ಲ ಸ್ವಚ್ಛ ಮಾಡಿಸ್ತೈತಿ ಈ ಮನೆಯೆಲ್ಲ ಸ್ವಚ್ಛ ಮಾಡಿದ್ಮೇಲೆ ಅಲ್ಲಿ ಸಾಮಾನು ಅಷ್ಟು ಇಲ್ಲಿ ತಂದಿಟ್ಟು ಆಮೇಲೆ ಆ ಮನೆನೂ ಒಂದ್ಸಲ ಎಲ್ಲ ಸ್ವಚ್ಛ ಮಾಡಿ ಬೀಗ ಹಾಕಿ ಲಲಿತವನ್ ಕೈಯಾಗ ಕೊಟ್ರಾತು ಏನಂತೀರಿ ಹ್ಞೂ ಬೇವ ಹಂಗ ಮಾಡಿದ್ರತ್ ಮತ್ತೆ ಇಷ್ಟು ದಿನ ಅದ ಮನೆಯಾಗಿದ್ವಿ ಸ್ವಚ್ಛ ಮಾಡ್ಲಿಲ್ಲ ಅಂದ್ರೆ ಹೆಂಗೆ ಹೇಳು ಅಷ್ಟು ಸ್ವಚ್ಛ ಮಾಡಿ ಆಮೇಲೆ ಲಲಿತವನ್ ಕೈಯಾಗ ಬೀಗ ಕೊಟ್ರಾತು ರಾಧಿ ಬಾಯಿ ಮುಚ್ಚಲಿ ಬಾಯಾಗ ನೋಡ ಹೋದ್ಗಿದಿತ್ತು ನಿಂತ್ಕೊಂಡಿತ್ತು ಸಾಕು ಲಘುನ ಧೂಳನ್ನ ಎಟದ ಧೂಳನ್ನದ
ನಡಿಲ್ಲ ನಿನ್ನ ತಾಲ ಒಂಚೂರು ಮಾತಾಡೋದೈತಿ ನಡಿಯತ್ತ ಹೊರಗಡೆ. ನಾ ಹೊರಗಡೆ ಹೋಗಿ ಬರೋಷ್ಟಿಗೆ ಮನೆ ಎಲ್ಲ ಧೂಳು ಅನ್ನೋದಾಗಿರ್ಬೇಕು. ನಿನ್ನ ಮಗ ಎಲ್ಲೋದ ನೋಡ, ಲಘು ಲಘುನ ಕಿಟಕಿ ವರ್ಸವನ್ನ ಬಡ ಬಡ ಎಲ್ಲ ಸ್ವಚ್ಛ ಮಾಡ್ರಿ, ನೆಲ ವರ್ಸಂತ್ರಿ ಅಂತ. ಹಾಳಾತ ಮುದುಕಿ, ಇನ್ನೂ ಏನೇನು ಕೆಲಸ ಹಚ್ಚಿಸ್ಬೇಕಂತ ಐತೆ ನನಗೆ. ಯಪ್ಪ ಇಷ್ಟು ದಿನ ತಣ್ಣಗಿದ್ನಲ್ಲೂ ಮಾರಾಯ. ಆಕೆ ಲಲಿತವ್ವ ಮದುವೆ ಆಗಿ ಹುಗಳ ನನಗಂತೂ ಕೆಲಸ ಅಂದ್ರೆ ಕೆಲಸ. ಯಪ್ಪ ಏನು ಮಾಡೋದಪ್ಪ, ಹೊಲಕ್ಕೆ ಹೋಗೋದ ಅದು ಈ ಬಿಸಿಲಾಗ. ಯಪ್ಪ ಯಪ್ಪ ಯಪ್ಪ. ಯವ್ವ ಚಲೋ ಕೆಲಸ ಮಾಡಿ ನೋಡ್ಬಿ, 3 ಜನಕ್ಕೆ ಕೆಲಸ ಹಚ್ಚಿ. ಇಷ್ಟು ದಿನ ಒಂದು ಕೆಲಸ ಮಾಡ್ತಿಲ್ಲಾಗಿದ್ರು, ಚಲೋ ಮಾಡಿ ನೋಡ್ಬಿ ನೀನು. ಹಿಂಗ ಬಗ್ಸಿ ಮನೆ ಕೆಲಸ ಎಲ್ಲ ಮಾಡಿಸ್ಬಿ, ಇಲ್ಲಾಂದ್ರೆ ಇವ್ರೇನು ಬಗ್ಗರಲ್ಲ. ಬಿಡ್ತೀನ ನೋಡ್ತೀರಿ ಈಗ ಹೆಂಗೆ ರುಬ್ಬಿಸ್ತೀನಿ ಅಂತಂದು. ಕಣ್ಣಾಗ ಕಿವಿಯಾಗ ಎಲ್ಲ ಕಡೆ ನೀರು ಇಳ್ದಿರ್ಬೇಕು, ಹಂಗೆ ಮಾಡಿಸ್ತೀನಿ ಈಗ ಕೆಲಸನ.